ಭಾಗ್ಯವರೆಲ್ಲ ಮೋಲಗಿಂಕನ್ನಡಗಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುಯ ಗುಡಿಗೆ ಮಣಿಯುವೆನು, ಸಾಧುಯ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಕೈದ ಶ್ರೀ ಜಯಿಸಿದ ಸಿದ್ಧರೂಢರಿಗೆ ನಗನಟ್ಟೆ, ಸಿದ್ಧರೂಢರಿಗೆ ನಗನಟ್ಟೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂತಲಿಪ್ಪನೇ ಶಾಸ್ತ್ರವೆಂಬುವ ನಂಗಳು. ಬಾಳ ಶಕ್ತಿಯ ಸುಮ್ಮ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्वरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 5ನೇ ಸಂಧಿಯ 10ನೇ ಸೂತ್ರದ 10ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಮಹಾತ್ಮರು ಯಾವ ಅಷ್ಟ ಅಂಗದಲ್ಲಿ ಬಾಹ್ಯದ ಯಮ ನಿಯಮ ಆಸನ ಪ್ರಾಣಾಯಾಮವನ್ನು ಹಿಂದಿನ ಸೂತ್ರದಲ್ಲಿ ಹೇಳಿ, ಈ 10ನೇ ಸೂತ್ರದಲ್ಲಿ ಅಂತರಂಗದ ಪ್ರತ್ಯಾಹಾರ ಧಾರಣ ಸಮಾಧಿಯನ್ನು ಹೇಳ್ತಾ ಹೋಗ್ತಾರೆ. ಅದೇ ಪ್ರಕಾರವಾಗಿ ನಿನ್ನೆ ದಿನ ಪರ್ಯಂತರದಿಂದ ಇಲ್ಲಿಯವರೆಗೂ ಮನಸ್ಸನ್ನು ಯಾವುದರಿಂದ ನಾವು ಬೇರ್ಪಡಿಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಬಂದು ಮುಂದುವರೆದ 10ನೇ ನುಡಿಯಲ್ಲಿ ಮಹಾತ್ಮರು
ಮನಸ್ಸಿಗೆ ಹೇಳಿದ ಮೇಲೆ ಇನ್ನು ಜೀವಾತ್ಮ ಮನಸ್ಸಿನಿಂದ ಹೇಗೆ ಕೆಡಿಗಬೇಕು ಅನ್ನುವುದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅರಿವ ಆತ್ಮನು ಅರಿವಿನೊಳು ಉರೇ ನಿಲುವ ಎನ್ನಗೆ ಮರಿವ ಅಂತರಂಗ ಕರ್ಣದಿಂದ ಅರಿವಿನು ಒಯ್ಯಾರದೊಳತೆಯೇ ಪ್ರತ್ಯಹಾರ ಅರಿವಿಗೆ ಅದು ಅಹುದೆಂದು ತಿಳಿಯುವುದು ಅಂತ ಇಲ್ಲಿ ಹೇಳ್ತಾರೆ. ಅರಿವಾತ್ಮನು ಆತ್ಮ ತಿಳಿತನವಿನ ಯಾವುದರಿಂದ ತಿಳಿಸಿಕೊಳ್ಳುವನಲ್ಲ. ಆತ್ಮ ಎಲ್ಲವನ್ನ ತಿಳಿಯುವವನೇ ವಿನಃ ಯಾವುದರಿಂದ ಆತ್ಮ ತಿಳಿಸಿಕೊಳ್ಳುವನಲ್ಲ. ಹಾಗಾಗಿ ಆ ಅರಿವು ಯಾವುದು ಅಂದರೆ ಪ್ರತ್ಯೇಕ ಆತ್ಮ ಅಂತ. ಆತ್ಮ ಪ್ರತ್ಯೇಕ ಇದೆ. ಇಲ್ಲಪ್ಪ ನಾನು ಮನೆಯಲ್ಲಿ ಬಹಳ ಮಂದಿ ಹೆಂಡ್ರಾರ ಮಕ್ಕಳಾರ ಮೊಮ್ಮಕ್ಕಳಾರ ಎಲ್ಲರೂ ಆರಂದ್ರು ಕೂಡ ನೀ ಎಲ್ಲಿ ಇರ್ತಿದ್ದಿ ಅಂದಾಗ ಆ ಯಜಮಾನ ಹೇಳ್ತಾನಪ್ಪ, ಇಲ್ಲ ನಾನು ಬೇರೆನೇ ಇರ್ತೀನಂದ್ರೆ ಅವರೆಲ್ಲ ಇದ್ರೂ ಕೂಡ ಅವರ ಜೊತೆಯಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಎಲ್ಲರೂ ಒಂದೆಲ್ಲ ಇರ್ತೇವೆ ಅಂದ್ರೆ ಏನು ಅರ್ಥ? ಬೇರೆ ಇರುತ್ತೇನೆ ಅನ್ನೋದಕ್ಕೂ ಎಲ್ಲರೊಳು ಕೂಡಿ ಇರುತ್ತೇನೆ ಅನ್ನೋಕ್ಕೂ ವ್ಯತ್ಯಾಸ. ಪ್ರತ್ಯೇಕ ಅಂದ್ರೆ ಬೇರೆ. ಅದರಂತೆ ಯಾವಾಗಲೂ ಜೀವಾತ್ಮನು ತಿಳಿಯುವ ಅಂತಃಕರಣದಿಂದ ಅರಿವಿನ ಸಾಕ್ಷಿ, ಅದು ಎಲ್ಲವನ್ನ ತಿಳಿಯುವಂಥ ಸಾಕ್ಷಿ. ಸಾಕ್ಷಿ ಅಂದರೆ ಏನು? ವ್ಯವಹಾರ ಮಾಡೋನಲ್ಲ, ವ್ಯವಹಾರಕ್ಕೆ ಸಾಕ್ಷಿ. ಸಾಲ ಒಬ್ಬನು ಕೊಟ್ಟಾನ, ಒಬ್ಬನು ತಗೊಂಡಾನ, ಮಧ್ಯದಲ್ಲಿ ಒಬ್ಬನು ಸಾಕ್ಷಿ ಹಾಕ್ಯಾನ. ಕೊಟ್ಟದ್ದು ತಗೊಂಡದ್ದು ಸಂಬಂಧ ಅದೇನು? ಅವನಿಗೇನಿಲ್ಲ. ತಗೊಂಡವನು ಕೊಟ್ರೆ ಕೊಡದಿದ್ರೆ ಸಾಕ್ಷಿಗೇನು ಸಂಬಂಧ ಇಲ್ಲ. ಸಾಕ್ಷಿ ಇಲ್ಲದೆ ವ್ಯವಹಾರ ಆಗಿಲ್ಲ. ಒಬ್ರು ಸಾಕ್ಷಿ ಬೇಕ ಬಂತಾರಲ್ಲ, ಸುಮ್ಮನೆ ಅಂತ. ಅದರಂತೆ ಜೀವಾತ್ಮನು ಪ್ರತ್ಯೇಕಾತ್ಮ ಸ್ವರೂಪ ಸ್ಥಿತಿಯಿಂದ ಯಾವಾಗಲೂ ಬೇರೆನೇ ಅವನು, ಕೂಡಿಲ್ಲ. ಮನೆಯಲ್ಲಿ ಯಜಮಾನ ಸಾಕಾಗತನ ಕೂಡಿರ್ತಾನ, ಸಾಕಾದ ಮೇಲೆ ಬೇರೆ ಆತಾನ ಅವನು. ಸಾಕಾದಕ್ಕಿಂತ ಮುಂಚೆ ನಾನು ಬೇರೆ ಅಂತ ಯಾರ ಮುಂದೆ ಹೇಳೋಣ? ಸಾಕಾದ ಮೇಲೆ ಹೇಳ್ತಾನ. ಅವರ ಜೀವಾತ್ಮಗೂ ಸಾಕೂ ಹಾಕಿಲ್ಲ, ಬೇಕೂ ಆಗಿಲ್ಲ. ಮೊದಲೇ ಅವನು ಬೇರೆ ಅವನು, ಮೊದಲೇ ಬೇರೆ ಅವನು. ಹೀಗಿದ್ದು ಅದನ್ನ ಯಾವಾಗಲೂ ಮನ ಬುದ್ಧಿ ಅಂತಕ್ಕಂಥ ಏನಾವ ಅಂತಃಕರಣಗಳಾವ, ಆ ಮನಸ್ಸಿಗೆ ನಾನು ಯಾವಾಗಲೂ ಬೇರೆ ಇದ್ದೇನೆ ಅನ್ನುವಂಥ ನೇತಿ ಶಾಸ್ತ್ರ ಹೇಳ್ತಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ ಯಾವಾಗಲೂ ಬೇರ್ಪಡಿಸ್ತಾ ಇರಬೇಕು. ಕೂಡಕ್ಕೆ ಹೋಗ್ಬಾರ್ದು. ಮನಸ್ಸು ಕೂಡಿಸ್ತದಲ್ಲ, ಅದು ದುಃಖ ಆದರೂ ತಂದು ಕೂಡಿಸ್ತದ, ನಿನಗೆ ಸುಖ ಆದರೂ ತಂದು ಕೂಡಿಸ್ತದ. ಆ ಮನಸ್ಸಿನ ಸಂಕಲ್ಪ ವಿಕಲ್ಪ ವ್ಯವಹಾರದ ಫಲಗಳೇನವ ನಿನ್ನ ಮುಂದೆ ತಂದಿಡ್ತದ, ತಂದು ಹಾಕ್ತದ. ಹಾಕಿದಾಗಾದ್ರೂ ಕೂಡ ನೀವು ವಿಚಾರ ಮಾಡಬೇಕು, ಇದು ನನಗೆ ಸಂಬಂಧ ಇಲ್ಲಪ್ಪ. ನಿನವೇ ಮಕ್ಕಳು, ನಿನವೇ ಮೊಮ್ಮಕ್ಕಳು ನಿನವೇ ಇರ್ತಾವ. ಅವು ಏನಾದರೂ ಮಾಡಲಾರ್ದ ಮಾಡಿ ತಂದು ನಿನಗೆ ಹಾಕಿದ್ರೆ ನೀ ಏನಂತಿದ್ದಿ? ನೀನೇನಂತಿದ್ದಿ ಸಂಸಾರದಲ್ಲೇ? ನನಗೆ ಸಂಬಂಧ ಇಲ್ಲಪ್ಪ, ಇದು ಮಗ ಮಾಡಿದ ಸಂಬಂಧ ಇಲ್ಲ, ಮಗಳು ಮಾಡಿದ ಸಂಬಂಧ ಇಲ್ಲ. ಅರೆ ಮರೆಯ, ನಿನ್ನ ಮಕ್ಕಳು, ನಿನ್ನ ಮಗಳು, ನಿನ್ನ ಮಗನೇ, ಅವ್ರು ಮಾಡಿದ ಸಂಬಂಧ ಇಲ್ಲ ಅಂತ ಯಾಕಂತಿದ್ದಿ? ಮೊದಲು ಕೂಡಿದ್ವಿ, ಸಂಬಂಧ ಇತ್ತು, ಈಗ ಬೇರೆ ಆಗೇನಿಲ್ಲ. ಅರ್ವಾದಲ್ಲಿ ಮಗ ನೀನು ಹೇಳಕ್ಕೆ ಧೈರ್ಯ ಅದಿಲ್ಲ. ಯಾಕೆ ಧೈರ್ಯವಾಗಿ ಹೇಳ್ತಿದ್ದಿ? ಮೊದಲು ಬ್ಯಾರೆ ಇದ್ದಿ, ಹೇಳಕ್ಕೆ ಬಂತು. ಕೂಡಿದ್ದಾಗ ಹೇಳಪ್ಪ ನೋಡಮ್ಮ. ಯಜಮಾನ ಏನು ಮಾತಾಡ್ತಾನೆ ಕೇಳ್ತಾರಿಲ್ಲ.
ಆದಾಯ ತಂದು ಹಾಕಿದಾಗ ಮಗನಂದು ಈಗ ಏನಾದ್ರು ತಂದು ಹಾಕಿದಾಗ ನಂದಲ್ಲ ಅಂತೇನು ಅಂತ ಕೇಳ್ತಾರಿಲ್ಲ ಜಗತ್ತು. ಅದಕ್ಕೆ ಯಾವಾಗಲೂ ನೀನು ಇವುಗಳು ತಂದು ಹಾಕೋದನ್ನ ಬಿಡಂಗಿಲ್ಲ. ಅದಕ್ಕೆ ಮೊದಲೇ ಕಡೆಯಾಗು. ಯಾರು ಕೇಳಿದ್ರು ಕೂಡ ನನಗೆ ಸಂಬಂಧ ಇಲ್ಲ ಅಂತ ಧೈರ್ಯವಾಗಿ ಹೇಳಕ್ ಬರ್ತದೆ. ಅಲ್ಲಿವರೆಗೆ ಹೇಗೆ ಬರ್ತದೆ. ಅದಕ್ಕಾಗಿ ಯಾವಾಗಲೂ ಈ ಬೇರ್ಪಡಿಸುತ್ತೆ ಅಂದರೆ ಬೇರೆ ಬೇರೆ ಮಾಡ್ತಾ ವಿಚಾರ ಮಾಡಿ ಅಂತಃಕರಣ ವೃತ್ತಿಗೆ ನಾನು ಅಸಂಗ ಇದ್ದೇನೆ, ಅಕರ್ತನಿದ್ದೇನೆ, ಅಭೋಕ್ತನಿದ್ದೇನೆ. ನಾನು ಅಸಂಗ, ಅವ್ರ ಸಂಘ ನಮಗಿಲ್ಲ. ಹೆಂಡ್ರ ಸಂಘ, ಮಕ್ಕಳ ಸಂಘ, ಯಾವುದೇ ಧನ ಕನಕ ಯಾವ ಸಂಬಂಧ ಇಲ್ಲ. ಯಾಕ ಮೊದಲೇ ಕಡೆಗೆ ಆಗಿವೆ ನಾವೆಲ್ಲ ಬಿಟ್ಟು ಹೇಳ್ತೀವಲ್ಲ ಧೈರ್ಯವಾಗಿ ಪ್ರಪಂಚದಾಗ. ಈಗ ಸಾಧುಗಳಿಗೆ ಎಷ್ಟೋ ಮಂದಿ ಹೊಲ ಮನೆ ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟು ಹೋದವರಾರ ಜಗತ್ತಿನ. ಈಗನು ಕೂಡ ಸಾಮಾನ್ಯ ಎಲ್ಲ ಅದು ಬಿಟ್ಟು ಹೋಗೋದು. ಈ ಸಂಸಾರದ ವ್ಯವಹಾರ ಅವನ ಕಿವಿಗೆ ಹಾಕ್ತಾರೆ ಯಾರನ್ನ. ಇಲ್ಲಪ್ಪ ಆತ ಮೊದಲೇ ಮನೆ ಬಿಟ್ಟು ಹೋಗ್ಯಾನ, ಆತಗ ಈ ಮನೆ ಸಂಸಾರದ ವ್ಯವಹಾರಕ್ಕೆ ಆ ವ್ಯಕ್ತಿ ಸಂಬಂಧ ಇಲ್ಲ ಅಂತ ಯಾರು ಕೇಳಕ್ಕೆ ಹೋಗೋದಲ್ಲ. ಅದು ಯಾಕೆ ಮೊದಲೇ ಕಡೆಗೆ ಏನು ವ್ಯವಹಾರಕ್ಕೆ ಸಂಘ ಇಲ್ಲ, ಅಸಂಗ. ಅದರಂತೆ ಈ ಮನೆಯಲ್ಲಿ ಮಾಡ್ತಾನಲ್ಲ ಯಜಮಾನ ಮನಸ್ಸು, ಇವನ ಸಂಘದಿಂದ ನೀ ಕಡೆಗೆ ಆಗು. ಆ ಕಡೆಗೆ ಆಗು. ಅಸಂಗ ನೀನಿದ್ದಿ, ಮನಸ್ಸು ನೀನೇನು, ಮನಸ್ಸನ್ನ ತಿಳಿಯುವಂತ ಪ್ರತ್ಯೇಗಾತ್ಮ ನೀನಿದ್ದಿ. ಅದಕ್ಕಾಗಿ ನಾನು ಯಾವುದು ಮಾಡೋವನಲ್ಲ, ಯಾವುದು ಏನು ಮಾಡಿದ ಕರ್ಮ ಫಲದ ಸುಖ ದುಃಖ ಲಾಭ ನಷ್ಟ ನನಗೆ ಸಂಬಂಧ ಇಲ್ಲ ಅಂತ ಯಾವಾಗಲೂ ಉಪದೇಶ ನಡಿಬೇಕು. ಗುರುವಿನ ಉಪದೇಶ ನಡೀತು 4 ಪ್ರಕಾರ ಅಂತ ಮೊದಲೇ ಹೇಳಿವಲ್ಲ. ದಶಾಂತರ, ಮುಖಾಂತರ, ಭಾವಾಂತರ, ಅನ್ಯನ ಉಪದೇಶ ಅಂತ ಆಯ್ತು. ಇದಾದ್ಮೇಲೆ ಒಳಗೆ ಉಪದೇಶ ನಡಿಬೇಕಲ್ಲ. ಈಗ ಒಳಗೇನ ಗುರು ಶಿಷ್ಯರೇ ನಡಿಬೇಕು ಈಗ ಉಪದೇಶ. ಅವರು ಒಂದು ತಾಸು ಹೇಳ್ತಾರೆ ಹೋಗ್ತಾರೆ. ಸದಾ ಕಾಲ ಒಬ್ಬೊಬ್ಬ ವ್ಯಕ್ತಿ ಮನೆಯಲ್ಲಿ ಇರ್ತಾರೇನೋ ಅವರು. ಈಗೇನದ ಅದನ್ನ ಮೆಲಕಾಕೋದು. ದನ ಹೊಲದಾಗ ಮೇಯ್ದು ಬಂದು ಸಪ್ಪೆ ಬಾಯಾಗಿಲ್ಲ, ಹುಲ್ಲು ಬಾಯಾಗಿಲ್ಲ, ಮನೆಗೆ ಬಂದು ಮೆಲಕಾಗ್ತದ. ಏನು ತಿಂತದ ಅದು ಅಂದರೆ ಮೊದಲೇನು ಹೊರಗೋದ ತಿಂದದ ಅದನ್ನ ಈಗ ಮೆಲಕ್ ಹಾಕಿ ಒಳಗಿಂದ ಹೊರಗೆ ತರ್ತದ ಬಾಯಾಗ ತಂದು ಮತ್ತೆ ಜೀರ್ಣ ಆಗುವಂಗ ಮತ್ತೆ ಮೆಲಕಾಕಿ ರಸ ಮಾಡಿ ಮತ್ತೆ ನುಂಗ್ತದ. ಅದಕ್ಕಾಗಿ ಗುರುಗಳು ಹೇಳುವಂಥ ಉಪದೇಶವನ್ನ ಮೊದಲು ಸ್ವೀಕಾರ ಮಾಡೋದು. ಅದನ್ನೇ ಅವಾಗ ಹೇಳುವಾಗ ಭಾಳ ಯೋಚನೆ ಮಾಡಿ ಹೊರಗಲ್ಲಿ ಹೆಚ್ಚು ನೋಡೋದು ಕೆಲಸ ಆಗೋದಿಲ್ಲ, ಸಮಯ ಇಲ್ಲಲ್ಲ ಅಲ್ಲಿ. ಅದಕ್ಕೆ ಬರೀ ಕೇಳೋದು, ಚಿತ್ತ ಏಕಾಗ್ರತೆಯಿಂದ ಲಕ್ಷ್ಯ ಕೊಟ್ಟು ಕೇಳೋದು. ಆಮೇಲೆ ಅದು ಹೆಂಗೆ ಮೆಲಕ್ ಹಾಕ್ತದ, ನೀನು ಸದಾ ಕಾಲ ಮೆಲಕ್ ಹಾಕ್ಯಂತಿರ್ಬೇಕು. ಅಂದಾಗ ಅದು ಹೆಂಗೆ ಜೀರ್ಣ ಆಗ್ತದೆ ತಿಂದದ್ದು, ಅದೇ ಪ್ರಕಾರ ಗುರು ಹೇಳಿದ್ದು ಇಲ್ಲಿ ಏನಾಗ್ತದಂದ್ರೆ ಅದು ಶ್ರವಣ ಆಗ್ತದೆ, ಅದು ಜೀರ್ಣ ಆಗ್ತದೆ. ಹಾಗಾಗಿ ಯಾವಾಗಲೂ ನೀನು ಉಪದೇಶ ಮಾಡ್ತಾ ಮಾಡ್ತಾ ಕೂಟಸ್ಥನಾಗಿ ಕೂಟಸ್ಥ ಕೇಳಿದೆ. ಅದಕ್ಕೆ ಬಹಳ ಸಲ ನಿರ್ವೀಕಾರ ಸ್ವರೂಪದಲ್ಲಿ ಯಾವಾಗಲೂ ಇರೋದೇನದ ಅದು ಪ್ರತ್ಯಾಹಾರವೆಂದು. ಇದೊಂದು ನೇಮ ನೋಡಪ್ಪ, ಹಿಂಗೇ ಇರಬೇಕಂತ ನೇಮ. ಹೀಗೆ ಇಲ್ಲಿವರೆಗೂ ಏನು ಹೇಳಿದ್ರು, ನೀನು ಶರೀರ ಮೊದಲುಗೊಂಡು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಅಂತಃಕರಣ, ಪಂಚಕೇನವ, ಇವೆಲ್ಲ ನೀನಲ್ಲ 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 ಅಂತ ಹೇಳ್ತಾ ಬಂದ್ರು. ಕೊನೆಗೆ ಈಗ ಏನು ಹೇಳ್ತಾರಂದ್ರೆ, ತನು ಇಂದ್ರಿಯದಿಂದ ಎನಿತು ಅನಿತನು ಕಾಣುವನು, ಅನಿತು ಎಲ್ಲವನು ತನ್ನ ನಿಜವೆಂದು
ಅನುಚಿಂತನೆಯೊಳು ಇರುಪದು ಅದು ಪ್ರತ್ಯಾಹಾರವೆಂದು ಎನಿಪದು ಅರಿವಿಗೆ ನೋಡಿದು ಸಿದ್ಧ. ಇದು ಯಾವ ಬೋಧೆ? ಸರ್ವಾತ್ಮಕ ಬೋಧೆ. ಇಲ್ಲಿಯವರೆಗೆ ಹೇಳಿದ್ದು ನೇತ್ಯಾತ್ಮಕ. ಈಗ ಸರ್ವಾತ್ಮಕದಲ್ಲಿ ಮನಸ್ಸಿನಿಂದ ಅಥವಾ ಇಂದ್ರಿಯಗಳಿಂದ ಅಥವಾ ಬೇರೆ ಕರ್ಣ ಸಾಧನೆಗಳಿಂದ ಎಷ್ಟು ಅಂದರೆ ಎಷ್ಟು ನೀನು ನೋಡುತ್ತಿ, ನೋಡಿದ ಅಷ್ಟೆಲ್ಲವನ್ನು ತನ್ನ ನಿಜ ಸ್ವರೂಪವೆಂದು ಇದು ತಿಳಿಬೇಕಲ್ಲ. ತನ್ನ ನಿಜ ಸ್ವರೂಪ ಹೌದಿಲ್ಲ ಅದು. ಯಾಕ್ರಿ ಸರ್ವಾತ್ಮಕ ಬೋಧೆಯಲ್ಲಿ ಹೇಗೆ ನೋಡೋದು ಅಂದರೆ, ಸರ್ವಾತ್ಮಕ ಬೋಧೆಯಲ್ಲಿ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಹೇಳಿಲ್ಲ ಮಹಾತ್ಮರು. ತನ್ನ ಬಿಟ್ಟು ದೇವರಿಲ್ಲ. ಆ ಮಣ್ಣು ಮೊದಲು ಏನು ಹೇಳಿದ್ರು ನೇತ್ಯಾತ್ಮಕ ಬೋಧೆಯಲ್ಲಿ? ಅದು ಮುಚ್ಚಳ, ಮಗಿ ಅಂತ ಹಲವು ಹೇಳ್ಕಂತ ಬಂದರು. ಆದರೆ ಸರ್ವಾತ್ಮಕ ಬೋಧೆಯಲ್ಲಿ ಏನಾದ? ಪ್ರಣತಿಯಲ್ಲಿ ಮಣ್ಣಾದ, ಮುಚ್ಚಳದಲ್ಲಿ ಮಣ್ಣಾದ, ಪ್ರಣತಿಯಲ್ಲಿ ಮಣ್ಣಾದ, ಗಡಿಗೆಯಲ್ಲಿ ಮಣ್ಣಾದ, ಕೊಡದಲ್ಲಿ ಮಣ್ಣಾದ. ಮಣ್ಣು ಬಿಟ್ಟು ಬೇರೆ ಏನೇನು ಆದೇನಲ್ಲಿ ಅಂದರೆ ಮಣ್ಣೇ ಮಣ್ಣು ಅಂತ ಅರ್ಥ ಆಯ್ತು. ಬಂಗಾರ ಏನದ ಅಂದರೆ ಬಿಟ್ಟು ಆಭರಣ ಇಲ್ಲಲ್ಲ. ಆದ್ರೆ ಮೊದಲು ಏನು ನೋಡಿದೀವಿ? ಒಡವೆಗಳನ್ನು ನೋಡಿದೀವಿ, ನಾಮರೂಪವನ್ನು ನೋಡಿದೀವಿ. ಈಗ ನಾಮರೂಪ ಸಹಿತವಾಗಿ ಅದರಲ್ಲಿ ಏನದ? ಬಂಗಾರನ ಅದಲ್ಲ. ಈಗ ನಾಮರೂಪದಲ್ಲೇನು ಮಣ್ಣೆ ಅದ, ನಾಮರೂಪದಲ್ಲಿ ಹೊನ್ನಾದ. ಈ ನಾಮರೂಪದಲ್ಲಿ ಕೂಡ ಏನು ನಿನ್ನ ಸ್ವರೂಪನೇ ಆದಲ್ಲ. ಈ ರೀತಿಯಾಗಿ ತಿಳಿದುಕೊಂಡು ಅಷ್ಟೆಲ್ಲವೇ ತನ್ನ ನಿಜವಂದು. ಅಷ್ಟೆಲ್ಲ ನಿಜ ಅಲ್ಲ. ಮಣ್ಣು ನಿಜ ಅದ, ಬಂಗಾರ ನಿಜ ಅದ, ಮತ್ತು ನಿನ್ನಲ್ಲೇನದ? ನಿನ್ನ ಸ್ವರೂಪನೇ ನಿಜವಾಗಿ ಆದ. ಈ ರೀತಿ ನೋಡಿ ಚಿಂತನೆಯನ್ನು ಮಾಡಬೇಕು. ಚಿಂತನೆ ಅಂದ್ರೆ ಏನು? ಸ್ಮರಣೆಯನ್ನು ಮಾಡಬೇಕು. ಅದರ ಸ್ಮರಣೆ ಮಾಡಬೇಕಾದ ಬೇರೆದಲ್ಲ. ಸ್ವಪ್ನದಲ್ಲಿ ತೋರಿದ ಪದಾರ್ಥಗಳು ಸ್ವಪ್ನ ಸಾಕ್ಷಿಯಾದ ತನಗಿಂತಲೂ ಬೇರೆಯಾಗಿ ಹೇಗೆ ಇಲ್ಲವು? ದೃಷ್ಟಾಂತ ಸರ್ವಾತ್ಮಕ ಬೋಧೆಗೆ. ಸ್ವಪ್ನದಲ್ಲಿ ಏನು ತೋರ್ಯವಲ್ಲ, ಆನೆ, ಒಂಟೆ, ಕುದುರೆ, ಶ್ರೀಮಂತ, ಭಿಕ್ಷುಕ, ಇವೆಲ್ಲವೂ ಕೂಡ ಸ್ವಪ್ನಕ್ಕೆ ಸಾಕ್ಷಿ ಯಾರು? ನೀನಿಲ್ಲ. ಯಾರಲ್ಲಿ? ವಿಶ್ವಜೀವನಾಗಿ ಪ್ರಾರಂಭದಲ್ಲಿ. ಮತ್ತೆ ಅವು ನಿನ್ನ ಬಿಟ್ಟು ತೋರ್ತವೆ. ನಾವು ನೀನು ಸಾಕ್ಷಿ ಇದ್ದೆ ಅಂದರೆ ನಿನ್ನ ಬಿಟ್ಟು ತೋರದೇ ಇಲ್ಲ. ಅವು ನಿನ್ನ ಸ್ವರೂಪದಲ್ಲೇ ಹುಟ್ಟವು. ನಿನ್ನ ಬಿಟ್ಟು ಹುಟ್ಟ್ಯವೇನು? ನಿನ್ನ ಬಿಟ್ಟು ಹುಟ್ಟಿದ್ರೆ ನೀ ತಿಳಿಲಿಕ್ಕೆ ಬರ್ತದಿಲ್ಲ, ಹೌದಿಲ್ಲ? ಆ ಕಾರಣ ತನಗಿಂತಲೂ ಬೇರೆಯಾಗಿ ಹೇಗೆ ಇಲ್ಲವೋ ಹಾಗೆ ಜಾಗೃತ ಅವಸ್ಥೆಯಲ್ಲಿಯೂ ತನಗೆ ಭಿನ್ನವಾಗಿ ತೋರಿದ ವಸ್ತುಗಳೆಲ್ಲವೂ, ಅಲ್ಲಿ ಸ್ವಪ್ನ ನಿನ್ನೆ ಬಿಟ್ಟು ತೋರಿಲ್ಲಲ್ಲ. ಜಾಗೃತದಾಗ ತೋರ್ತಾವಂದ್ರೆ ಬಿಟ್ಟು ತೋರ್ತಾವ ನಿನಗೆ. ಸ್ವಪ್ನದಲ್ಲೇ ಬಿಟ್ಟು ತೋರಂಗಿಲ್ಲ ಅಂದ್ರೆ ಜಾಗೃತದಲ್ಲಿ ಹೆಂಗೆ ಬಿಟ್ಟು ತೋರ್ತಾವ? ಅವು ತೋರಕ್ ಸಾಧ್ಯ ಇಲ್ಲಲ್ಲ. ಹಾಗೆ ತೋರಿದ ವಸ್ತುಗಳೆಲ್ಲವೂ ತನ್ನ ಸ್ವರೂಪಗಳೇ. ಎಲ್ಲ ನಮ್ಮ ಸ್ವರೂಪ ಅಲ್ಲ. ನಮ್ಮನ್ನು ಬಿಟ್ಟ ಅವನು ಯಾವನ ಜಗತ್ತಿನಲ್ಲಿ? ಹೀಗೆ ನನ್ನ ಬಿಟ್ಟು ಆಗೇ ಇಲ್ಲ ಅಂತ ಚಿಂತನೆಯನ್ನು ಮಾಡುವುದು ಅದು ಜೀವಾತ್ಮನಿಗೆ ಪ್ರತ್ಯಾಹಾರವೆಂದು ಜೀವನಿಗೆ ಹೇಳಿದ ನೋಡ್ಬೋದ.
ಹೀಗೆ ಆ ಪ್ರತ್ಯಾಹಾರ ಪ್ರಕರಣ ನಿರೂಪಣೆ ಸೂತ್ರ 10ಕ್ಕೆ ಪದ 86ಕ್ಕೆ ಸೂತ್ರ ಮುಗಿತೀಗ. ಈಗ 4 ಅಂತಃಕರಣ ಒಳಗಿನವೇನಿಡಲ್ಲ ಒಂದು ಮುಗಿತೀಗ ಪ್ರತ್ಯಾಹಾರ. ಈಗ ಮುಂದಿನ ಏನು ಹೇಳ್ತಾರಂದ್ರೆ ಧಾರಣೆ. ಅದನ್ನು ಹೇಗೆಂದ್ರೆ ಮನವನ್ನು ನಿರ್ವಿಷಯದಳು ನಿಲ್ಲಿಸದೆ ಸುಮ್ಮನೆ ಮುಕ್ತಿ ತನಗೆ ಎಂತೋ ಘಟಿಪದು ಅಂದ್ರು. ಮೋಕ್ಷ ಹೇಗೆ ನಿನಗೆ ಪ್ರಾಪ್ತಿಯಾಗುವುದು? ಆಗ್ತದ್ರಿ ಅಂತ ಹೇಳಿದರೆ ಅದು ಆಗುತ್ತದೆ, ಆಗೋದಿಲ್ಲ. ಯಾವಾಗ ಆಗ್ತದ ಅಂದ್ರೆ ಮನಸ್ಸು ನಿರ್ವಿಷಯದಳು ನಿಂತರೆ ಮುಕ್ತಿ ಆಗ್ತದ. ವಿಷಯದಳು ನಿಂತಿತು ಅಂದ್ರೆ ಏನಾಗ್ತದ ಅಂದ್ರೆ ಭುಕ್ತಿ ಆಗ್ತದ. ಹಾಗಾಗಿ ಮನಸ್ಸನ್ನ ನಿರ್ವಿಷಯದಲ್ಲಿ ನಿಲ್ಲಿಸದೆ ನಿನಗೆ ಮುಕ್ತಿ ಆಗ್ಯದಂದ್ರೆ ತನಗಂತೂ ಘಟಿಪದು. ಹೆಂಗಾಯ್ತು ಹೇಳಿ ನನಗಂತರ ಮಹಾತ್ಮ. ಹಾಗೆ ಮನಸ್ಸು ಅಂತಕ್ಕಂಥದ್ದು ವಿಷಯಗಳಲ್ಲಿ ಸಂಚರಿಸುವಂಥ ಮನಸ್ಸನ್ನ ನಾವು ಎಲ್ಲಿ ನಿಲ್ಲಿಸಬೇಕು ಅಂದರೆ ನಿರ್ವಿಷಯದಳು ಅಂತ ಹೇಳಿರಲ್ಲ. ನಿರ್ಜನ ಯಾರದಲ್ಲಿ ನೋಡಪ್ಪ ನಿಲ್ಲಮಂತಿ ಕೆಲವು ಸಲ ಯಾರು ನಾವು ನಿಂತಿದ್ದು ನೋಡಬಾರದು ದಾರೆ ಅಂತ ಜಾಗ ಇಲ್ಲ ಅಂದ್ರೆ ಗೊತ್ತಿರ್ತಾವ. ಇಂಥ ಊರಲ್ಲಿ ಹೊರಗಡೆ ಒಂದು ದೊಡ್ಡ ಮಠ ಅದ ಅಥವಾ ಮಂದಿರ ಅದ ಅಥವಾ ಗಾರ್ಡನ್ ಅದ, ಇನ್ನು ಏನೇನವ ಅಲ್ಲಿ ನಿಲ್ಲಮ್ರಿ ಅಂತೀವಿ ನಾವು ಸಂಚಾರ ಮಾಡುವಾಗ. ಯಾಕಂದ್ರೆ ಬೇರೆ ಯಾರಿಲ್ಲ ಅಂತ ಅಲ್ಲಿ. ಅದರಂತೆ ಅಂತಃಕರಣದ ಒಳಗ ಈ ಮನಸ್ಸು ನಿಲ್ಲಿಸ್ಬೇಕಾದ್ರೆ ಎಲ್ಲಿ ನಿಲ್ಲಿಸ್ತಿ? ಜಾಗ ಯಾವುದು ಬೇಕಲ್ಲ. ಅದಕ್ಕೆ ಹೇಳಿದ್ರೆ ಅವರು ನಾಭಿ ಹೃದಯ ಭೂಮಧ್ಯ ಬ್ರಹ್ಮರಂಧ್ರ ಪಶ್ಚಿಮ ಚಕ್ರಗಳೆಂಬ ಈ ನಿರ್ವಿಷಯ ಸ್ಥಳಗಳಲ್ಲಿ ನಿಲ್ಲಿಸಿ ಸಮಾಧಾನ ಅಂದ್ರೆ ವಿಶ್ರಾಂತಿ ಪಡಿಬೇಕು. ವಿಶ್ರಾಂತಿ ಎಲ್ಲಿ ಪಡಿಬೇಕು? ಗದ್ದಲಾಗ ಮಕ್ಕಂಡ್ರೆ ವಿಶ್ರಾಂತಿ ಆಗ್ತದೇನು? ಆಗೋದಿಲ್ಲ. ಅದಕ್ಕೆ ನಿರ್ಜನ ಪ್ರದೇಶ ಅಂತೀವಿ ನಾವು. ಯಾರಿಲ್ಲದಲ್ಲಿ ಗದ್ದಲಿಲ್ಲ, ಗದ್ದಲಲ್ಲಿ ವಿಶ್ರಾಂತಿ ಆಗ್ತದೆ. ಅದಕ್ಕೆ ಒಳಗೆ ಎಲ್ಲಿ ಗದ್ದಲಿಲ್ಲ ಅಂದ್ರೆ ನಾಭಿ ಹೃದಯ ಭ್ರೂಮಧ್ಯ ಬ್ರಹ್ಮರಂಧ್ರ ಪಶ್ಚಿಮ ಚಕ್ರಗಳಂತ 5 ನಿರ್ಣಯ ಮಾಡ್ಯಾರ ಅವರು. ಮೊದಲು ಕೆಳಗಿನ ಮೊದಲೇ ಹೋಗ್ಯಾವು. ಹಾಗೆ ತನು ಕರ್ಮೇಂದ್ರಿಯ ಸಚೇತನ ಪಂಚೇಂದ್ರಿಯ ಬುದ್ಧಿ ಮನ ಆದಿ ಎನಿಸುವ ಎಲ್ಲವೂ ತನ್ನ ಅನುಮತವೆನಿಸಿ ಪೊದಳ ಮಿದ್ದೊಡೆ ತಾನೇ ವನಜಾಶೆ ಧಾರಣೆ ಎನಿಪದು ಅಂತ ಹೇಳ್ತಾರ. ತನು ಅಂದ್ರೆ ಶರೀರ ಮೊದಲುಗೊಂಡು ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ ಮತ್ತು ಮನ ಆದಿ ಎಲ್ಲವೂ ಅಂದರೆ ಅವು ಒಂದು 4. ಇವೆಲ್ಲವೂ ಕೂಡ ತನ್ನ ಆಧೀನ ಆಗಬೇಕು. ಯಾರ ಆಧೀನ? ನಮ್ಮ ಆಧೀನ. ಯಾರು? ನೀನು ಯಾರು ಅಂತ ಶಾಸ್ತ್ರ ಕೇಳವಲ್ಲ. ನೀನು ಎಲ್ಲರಿಗೆ ಮಾಲೀಕ. ನೀನು ಮನಸ್ಸಿನ ಅಧೀನ ನಾವಾಗಿವಿ ಇಲ್ಲಿವರೆಗೂ. ಇಲ್ಲಿ ಮಹಾತ್ಮ ಹೇಳ್ತಾರ, ಮನ ಕೂಡ ನಿನ್ನ ಅಧೀನ ಆಗಬೇಕು. ನೀನು ಎಲ್ಲಿ ನಿಲ್ಲಂತಿದ್ದೆ ಅಲ್ಲಿ ನಿಲ್ಲಬೇಕು. ನಡಿ ಹೋಗಂದಾಗ ಮನಸ್ಸು ಹೋಗ್ಬೇಕು. ನಿನ್ನ ಮನಸ್ಸಿನ ಅಧೀನದಾಗ ಎಲ್ಲಿನ ಹೋಗಂದ್ರೆ ಹೋದಿ, ಬಾ ಅಂದ್ರೆ ಬಂದಿ ಅಂದ್ರೆ ಮನಸ್ಸು ನಿನ್ನ ಅಧೀನ ಆಗೋದಿಲ್ಲ. ಮನ್ಯಾಗ ಮಗ ಆನಂದ್ರೆ ಇಲ್ಲಿ ಹೋಗಂದ್ರೆ ಹೋಗ್ತಾನ, ಬಾ ಅಂದ್ರೆ ಬರ್ತಾನಂದ್ರೆ
ಮಗ ನಿನ್ನ ತಂದೆಯ ಆಧೀನ ಮಗನಂತ ಹೇಳ್ತೀವಿಲ್ಲ ಅವು. ಮತ್ತೆ ಮನಸ್ಸು ನಿನ್ನ ಮಾತು ಕೇಳಂಗಿಲ್ಲ ಅಂದರೆ ಮನಸ್ಸು ನಿನ್ನ ಆಧೀನ ಇಲ್ಲಪ್ಪ, ಮನಸ್ಸು ನನ್ನ ಮಾತು ಕೇಳಂಗಿಲ್ಲ, ಮಗ ಹೆಂಗೆ ಕೇಳಂಗಿಲ್ಲ ಅಂತ ಹೇಳ್ತೀವಲ್ಲ ಮಂದಿ. ಅದ್ರಂಗ ಮನಸ್ಸು ನನ್ನ ಮಾತು ಕೇಳ್ತಿಲ್ಲ ಅನ್ಬೇಕಾಗ್ತದೆ. ಅದಕ್ಕಾಗಿ ಅವೆಲ್ಲ ತನ್ನ ಆಧೀನವಾಗಿ ಸುಖದಿಂದ ಇದ್ದರೆ, ಮನಸ್ಸು ಯಾವಾಗ ನಿನ್ನ ಆಧೀನ ಆಗ್ತದ ಆವಾಗ ನಿನ್ನ ಸುಖ ಆಗ್ತದ. ಮನೆಯಲ್ಲಿ ಸಂಸಾರದಲ್ಲಿ ವ್ಯಕ್ತಿಗಳ ಸಂಬಂಧ ಅಲ್ಲ, ಶಾಸ್ತ್ರಕ್ಕೆ ಸಂಬಂಧ. ಒಂದೊಂದು ಮನೆಯಲ್ಲಿ ಮನೆಯ ಹಿರಿಯರಿಗೆ ಬಹಳ ಕಷ್ಟ ಆಗ್ತವೆ ಕೆಲವೊಂದು ಸಲ. ಯಾಕೆ ಕಷ್ಟ ಆಗ್ತದೆ? ಅವ್ರಿಗೆ ಏನು ಕಡಿಮೆ ಇಲ್ಲ, ತಿನ್ನೋಕ್ಕೂ ಕಡಿಮೆ ಇಲ್ಲ, ಉಣ್ಣೋದಕ್ಕೂ ಕಡಿಮೆ ಇಲ್ಲ, ಇರೋಕ್ಕೂ ಕಡಿಮೆ ಇಲ್ಲ. ಆದರೆ ಒಂದೊಂದು ಪ್ರಸಂಗದಲ್ಲಿ ನನ್ನವರು, ನನ್ನ ಮಗ ಅಂತ ಮಗಳು ಅಂತ ಏನು ಹೇಳ್ತೀವಿ, ಅವರೇ ನನ್ನ ಮಾತು ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಆ ಮನೆ ಮಾಲಕನಿಗೆ ಕಷ್ಟ ಆಗ್ತದ, ದುಃಖ ಆಗ್ತದೆ. ಯಾಕಾಯ್ತು? ನಿನ್ನ ಆಧೀನ ತಪ್ಪಿದಕ್ಕೆ ದುಃಖ ಆಯ್ತಲ್ಲ. ಅದರಂತೆ ನಮಗೂ ಕೂಡ ನಮ್ಮ ಮಾತನ್ನು ಕೇಳಿದಾಗ ಮಾತ್ರ ಆ ಮನೆತನಕ್ಕೆ ಯಾವ ರೀತಿ ಕಷ್ಟಗಳಿಲ್ಲ, ವಿಘ್ನ ಇಲ್ಲ. ಮನ್ಯಾಗ ಹೇಳಿದ ಮಾತು ಕೇಳ್ತಾರೆ. ಉಣಕ ತಿನ್ನೋದಕ್ಕೆ ಇರೋಕ್ಕಂತೂ ಭಗವಂತ ಕೊಟ್ಟಾನ, ಇನ್ಯಾವ ಚಿಂತಿರ್ತದೆ, ಯಾವುದೇ ವಿಘ್ನಗಳಿಲ್ಲ ಅಂತ ಸಂಸಾರಕ್ಕೆ. ಅದೇ ಪ್ರಕಾರ ಇಲ್ಲಿ ಯೋಗ ಅಭ್ಯಾಸವನ್ನು ನೀ ಮಾಡ್ತಿದ್ದಿ ಅಂದರೆ ಇವೆಲ್ಲ ನಿನ್ನ ಆಧೀನ ಇದ್ರೆ ನಿನ್ನ ಸಂತೋಷದಿಂದ ಎಲ್ಲಾದ್ರೂ ಅಭ್ಯಾಸ ಮಾಡಕ್ ಬರ್ತದೆ. ಯಾವನ್ ಕೇಳ್ತಾನೆ ನಿನ್ನ? ಕೆಲವು ಸಲ ಹೇಳಂಗಿಲ್ಲ, ಕರೆದ ಮೇವಾಕರಿಲ್ಲ, ಹಿಡಿದು ಕಟ್ಟೋರಿಲ್ಲ ಅಂದ್ರೆ ಅವನಿಗೆ ಯಾರು ಎಲ್ಲರೂ ಆರಾಮಾಗ್ಯಾರ, ಸಂತೋಷವಾಗ್ಯಾರ, ಆರಾಮ್ ಇರ್ತಾನ ಅಂತ ಎಲ್ಲಿಗಾದ್ರೂ ಹೋಗ್ತಾನ ಬರ್ತಾನ, ಸ್ವತಂತ್ರ ಆದಂತ ಅರ್ಥ. ಅದರಂತೆ ವದವಿದ ಚತುರಂಗದ ಆಯತ ವೃತ್ತ ರೂಪದ ಸುಶಿರದ ನಾಭಿಯ ಕಂದದ ಪದದೊಡ ಅಗಲದೆ ಮನವೆರೆ ಧಾರಣೆ ಅದು ತಾನೇ ತಿಳಿ ಪುಣ್ಯವೇಗಾತ್ರೆ. ಬಹಳಷ್ಟು ಪುಣ್ಯವನ್ನ ಮಾಡಿದಂಥ ಪವಿತ್ರವಾದ ಪುಣ್ಯಮಯ ಶರೀರ ಅಂದರು. ಶರೀರ ಯಾರ್ದು ಪುಣ್ಯ ಮಾಡದ ಯಾರ್ದು ಪಾಪ ಮಾಡದಂತ ಗೊತ್ತಾಗ್ತದೆ ಬಲ್ಲವ್ರಿಗೆ ಗೊತ್ತಾಗ್ತದೆ. ಅದೇ ರೀತಿ ವದವಿದ ಪ್ರಾಪ್ತವಾದ ಮತ್ತೆ ನೀವು ಗೊತ್ತಾಗ್ತದಂದ್ರೆ ಅದಕ್ಕೆ ಪ್ರಮಾಣ ಇಡಬೇಕು. ನಾ ಹೇಳೀನಿ, ಅಷ್ಟವಕ್ರ ಮಹಾಮುನಿಗಳು ಅಂದ್ರೆ ಅವರ ಶರೀರ ಹೇಗಾಗಲಿ, ಶರೀರ ಕಾಯ ಕರ್ರನೆ ಕಂದಿದೊಡೆ ಏನಯ್ಯ, ಕಾಯ ಮೆರ್ರನೆ ಮಿಂಚಿದೊಡೆ ಏನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನ ಒಲಿಸಿದ ಕಾಯ ಹೇಗಿದ್ದನೇನಯ್ಯ ಅಂತ ಅಕ್ಕ ಮಹಾದೇವರು ಸಂಶಯವಲ್ಲ ಅಂತ ಹೇಳಿದ್ರು. ಇಲ್ಲಾದ್ರೆ ಭಾಳ ತಿಪ್ಲಿತ್ ನಮ್ಗೆ. ಏನ್ ಪೂಜಾರಿ ತಿಪ್ಲಾತದಿಲ್ಲ ಅಂದ್ರೆ ಏನರ್ಥ ಆಯ್ತು? ಆ ಕಾಯ ಶರೀರ ಬಂಗಾರದ ಬಣ್ಣದಂಗಿರಲಿ, ಮರ್ರನೆ ಮಿಂಚದ, ಚೂಡಿದ ರಕ್ತ ಹೊರಗೆ ಬರ್ತದ. ನೋಡಲಿ ಕೆಲವು ಮಂದಿ ದೇಹ ಹೆಂಗಿರ್ತಾವ. ಅವು ಯಾವ ತಮ್ಮ ಸ್ವರೂಪ ಸಾಕ್ಷಾತ್ಕಾರದ ಪಾರಮಾರ್ಥದ ಕಡೆ ಮುಖ ಇಡದಿದ್ರೆ ಅದೇನು ಉಪಯೋಗ ಇಲ್ಲ ಅಂದ್ರೆ. ಆ ಬೇಕಾದಷ್ಟು ಸುಂದರ ಇರಲಿ, ಬೇಕಾದಷ್ಟು ಚಂದ ಇರಲಿ, ಆದರೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಪುಣ್ಯಕ್ಕಾಗಿ, ವರ ಪುಣ್ಯಕ್ಕಾಗಿ, ಮೋಕ್ಷಕ್ಕಾಗಿ ಪ್ರಯತ್ನ ಮಾಡದಂತ ದೇಹ ಹೇಗಿದ್ದೇನೇನಯ್ಯ ಅಂದ. ಅದಕ್ಕೆ ಪ್ರಮಾಣ ಅಂದ್ರೆ ಅಷ್ಟವಕ್ರ ಮಹಾಮುನಿಗಳು ಹೆಂಗಿತ್ತು ಕಾಯ. ಆ ಕಾರಣದಿಂದ
ಇಲ್ಲಿ ಪುಣ್ಯಮಯ ಗಾತ್ರ ಅಂತ ಯಾಕೆ ಕರೆದ್ರು? ಎಂಥ ಪುಣ್ಯಾತ್ಮರು ನೋಡು. ಆ ಮೈತ್ರಾದೇವಿ ಹೆಸರು, ಕಾತ್ಯಾಯನಿ ಹೆಸರು, ಇಬ್ಬರು ಒಬ್ಬ ಪತಿಯ ಸತಿಯರೇ ವಿನಃ ಒಬ್ಬಳು ಭೋಗಕ್ಕಾಗಿ ಇನ್ನೊಬ್ಬಳು ಯೋಗಕ್ಕಾಗಿ ಬಂದಳು. ಭೋಗಕ್ಕಾಗಿ ಹೋದಂಥ ಕಾತ್ಯಾಯನಿಗೆ ಪುಣ್ಯಮಯ ಗಾತ್ರಳೆ ಅಂತ ಬರೋದಿಲ್ಲ. ಯೋಗಕ್ಕಾಗಿ ತನ್ನ ಶರೀರವನ್ನ ಸವಿಸಿದಂಥ ಮೈತ್ರಾದೇವಿಗೆ ಹೇಳ್ತಾರ ಋಷಿಗಳು ಪುಣ್ಯಮಯ ಗಾತ್ರೆ. ಹಾಗಾಗಿ ಇಂಥ ದೇಹದ ಚತುರಂಗುಲ ಮೊದಲೇ ಹೇಳಿದ್ವಲ್ಲ, ನಾಭಿಯ ಕಂದ, ಅದು 4 ಅಂಗುಲ ಗಾತ್ರದ ಅಷ್ಟೇ ಅಗಲವುಳ್ಳಂಥ ದುಂಡಾಗಿರುವಂಥ ಸುಶಿರ ರೂಪಿನಿಂದ ಕೂಡಿದ. ಮತ್ತು ಅದು ಹೆಂಗದ, ಒಳಗೆ ಟೊಳ್ಳ ನೋಡ್ರಿ, ಒಳಗ ಟೊಳ್ಳಾದ ವಿಚಿತ್ರವಾದ ಶರೀರ ರಚನೆ. ಅದು ನಾಭಿಯ ಗಡ್ಡೆಯ ಸ್ಥಾನದೊಡನೆ ಕೂಡದೆ, ಅಂದರೆ ಕೂಡಿದ್ದು ಯೋಗವಾಗದೆ ಅಂದ್ರೇನು, ಯಾವಾಗಲೂ ಕಡಿಗಾಗದೆ ಮನವೇರೆ ಅಲ್ಲಿ ಮನಸ್ಸಿರಬೇಕು ನೋಡಪ್ಪ. ನಾಭಿ ನಮ್ಮ ಮನಸ್ಸೆಲ್ಲದ ಯೋಗಾಭ್ಯಾಸ ಕೇಳದಿದು, ಅದು ಬಿಡಬಾರ್ದು ಮತ್ತೆ. ಹಾಗಾಗಿ ಇಂಥ ನಾಭಿಯ ಸ್ಥಳದಲ್ಲಿ ಮನಸ್ಸು ವಾಸ ಮಾಡಬೇಕು. ದೇಹದಲ್ಲಿ ಮನಸ್ಸು ಆದಂದ್ರೆ ಎಲ್ಲಿರಬೇಕು ಅಂದರೆ ಅಲ್ಲಿರಬೇಕು. ಹಾಗಾಗಿ ಅದಕ್ಕೆ ಧಾರಣೆ ಅಂತ ಹೆಸರುವಂಥದ್ದು. ಮತ್ತೆ ಹೃದಯ ಅಂಗುಷ್ಟ ಮಾತ್ರದ ದಹರಾಕಾಶ ಪದ ಮಧ್ಯದಡಿಯಲ್ಲಿ ಚಲಿಸದೆ ಸದಮಳ ಮನವಿರಲು ಅದನ್ನೇ ಧಾರಣೆ ಎಂದು ಸುದತಿ ನೀನು ಅರಿವುದು ನಿಶ್ಚಯಿಪದು. ಮತ್ತೆ ಹೃದಯದ ಅಂಗುಷ್ಟ ಮಾತ್ರದ ಹೆಬ್ಬೆರಳ ಅಂಗುಷ್ಟ ಅಂತಾರ. ಇದರ ತುದಿಯ ಪ್ರಮಾಣ ಎಷ್ಟದ, ಅಲ್ಲಿ ಎಂಥ ಆಕಾರ ಅದಂದ್ರೆ ಆಕಾಶ ಅದ ಅಲ್ಲಿ. ಅದಕ್ಕೆ ದಹರಾಕಾಶ ಅಂದರೆ ಸೂಕ್ಷ್ಮ ಆಗ್ಯದ, ಭಾಳ ಸ್ವಲ್ಪ ದೊಡ್ಡ ಕಾರ್ಯ ಮಾಡ್ತದ. ಇದು ಸದಮಳ ಮನವು, ಅಂಥ ಪರಿಶುದ್ಧವಾದ ಮನಸ್ಸು ಚಲಿಸದೆ ಅಂದರೆ ಹೊಯ್ದಾಡದೆ, ಎಲ್ಲಿ ಹೊಯ್ದಾಡಬಾರ್ದು, ಮತ್ತು ವಿಷಯಗಳಲ್ಲಿ ಹೊಯ್ದಾಡಬಾರ್ದು, ಆ ರೀತಿ ಇರಲಾಗಿ ಅದಕ್ಕೆ ಪರಿಶುದ್ಧವಾದಂಥ ಧಾರಣೆ ಅಂತ ಇಲ್ಲಿ ಹೇಳ್ಕಂತ ಬಂದರೆ ಯೋಗ ದೃಷ್ಟಿಯಿಂದ. ಇದು ಜ್ಞಾನ ದೃಷ್ಟಿಯಲ್ಲ, ಯೋಗ ದೃಷ್ಟಿ ಅಂತ ಮೊದಲೇ ಹೇಳೇವಿ, ಇದನ್ನು ಬಿಡಬಾರ್ದು. ಮತ್ತೆ ಭ್ರೂ ಮಧ್ಯದಳು ರಂಜಿಸುವ ಪರಮ ಯೋಮ ನಾಮದ ಚೌಕ ಮಧ್ಯದಳು ಹೊಂದಿ ಆ ಮನವಿರಲು ಅದೇ ಧಾರಣೆ ಎಂದು ಸುಪ್ರೇಮದಿಂದ ಅರಿ ಪೂರ್ಣ ಶಶಿಮುಖಿ. ಚಂದ್ರನಂತ ಮುಖವುಳ್ಳ ಶೋಭಾಯಮಾನವಾದ ಮೈತ್ರಿ ಭ್ರೂ ಮಧ್ಯೆ ಅಂದ್ರು. ಮತ್ತೆ 2 ಹುಬ್ಬುಗಳ ಮಧ್ಯದಲ್ಲಿ, 2 ಹುಬ್ಬು ಮಧ್ಯದಲ್ಲಿ ಪರಮ ಯೋಮನಾಮದ ಮಹತ್ತರವಾದ ಇಲ್ಲೊಂದು ಆಕಾಶ, ಅದೇ ಬಯಲು. ಅದು ಎಷ್ಟು ಅಂದರೆ ದೊಡ್ಡದಾದ ಆಕಾಶ, ಅಲ್ಲಿಗಿಂತ ಇಲ್ಲಿ ದೊಡ್ಡದಾಯ್ತು ಆಕಾಶ. ಅದು ಚೌಕೋಣ ಆಕೃತಿಗಳಿರುತ್ತದೆ. ಚೌಕಾಕೃತಿ ಅಂದರು, ಚೌಕ ಅಂತಿಲ್ಲ, ಬಸವೇಶ್ವರ ಚೌಕು, ಗಂಜ ಚೌಕು, ಅಲ್ಲೇ ಯಾಕೆ ಚಂತೀವಿ, ಮಾಳೇಶ್ವರ ಚೌಕು. ದಾರಿಗೆಲ್ಲೇ ನನಬೇಕು, 4 ದಾರಿ ಎಲ್ಲಿ ಕೂಡ್ತವ ಅದಕ್ಕೆ ಚೌಕ ಅಂತ. ಗಂಜಲ್ಲಿ 4 ದಾರಿ, ಮಾಳೆ ಚೌಕ್ನಲ್ಲಿ 4 ದಾರಿ, ಬಸವೇಶ್ವರ ಚೌಕ್ನಲ್ಲಿ 4 ದಾರಿ. ಇಲ್ಲಿ ಕೂಡ 4 ದಾರಿ ಅವ, ಇಲ್ಲಿ 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 4 ಕೂಡವಿಲ್ಲ. ಇದಕ್ಕೇನಾದ್ರು
ಚೌಕ ಇದು ಒಳಗಡೆ ದೇಹದಲ್ಲಿ ನೋಡ್ಬೇಕಾದ್ರೆ ಇದು ಭೂಮಧ್ಯ ಸ್ಥಾನವು ಆಕಾಶ ಸಂಬಂಧಿ 2 ಸ್ತೋತ್ರಗಳ, ಪೃಥ್ವಿ ಸಂಬಂಧಿ 2 ನಾಸಿಕರಂಧ್ರ ಸಂಬಂಧಿ. ಇವೆರಡು ಇವು ನಾಸಿಕ ಸಂಬಂಧ. ಹೀಗೆ 4 ದಾರಿಗಳು ಇಲ್ಲಿ ಕೂಡಿರುವುದರಿಂದ ಇದು ಚೌಕಾಕಾರವಾಗಿದ್ದು, ಅದರ ಉಪಾಧಿ ಮೂಲಕ ಅದರಲ್ಲಿ ಇರುವ ಆಕಾಶವಾದರೂ ಹೇಗದ ಚೌಕಾಕಾರ. ಯಾಕಂದ್ರೆ ಈ ಒಂದು ಜಾತ್ರೆಯಲ್ಲಿ ಪೀಪಿ ಮಾಡ್ತಾರೆ. ಪೀಪಿ ಹುಡುಗರಿಗೆ ಒಂದು ಉದ್ದಕ್ಕೆ ಮಾಡಿರ್ತಾರ, ಒಂದು ಗುಂಡಕ್ಕೆ ಮಾಡ್ತಾರ, ಇನ್ನೊಂದು ದೊಡ್ಡ ಮಾಡಿರ್ತಾರ. ಆ ಉಪಾಧಿ ಹೆಂಗದ, ಅದರ ಗಾಳಿನ ಹಂಗೆ ಕಾಣ್ತದ ನೋಡ್ರಿ. ಅದರ ವಾಯು ಗಾಳಿ ಅದಕ್ಕೆ ಆಕಾರ ಅದೇನು. ಮತ್ತೆ ಈಗ ಆಕಾರ ಕಾಣ್ತದಿಲ್ಲ. ಎದರಿಂದ? ಉಪಾಧಿಯಿಂದ. ಅದರಂತೆ ಒಳಗಡೆ ಏನಾಯ್ತು ಅಂದ್ರೆ ಇಲ್ಲಿ ಚೌಕಾಕಾರ ಆಯ್ತು ನೋಡ್ರಿ, ಉಪಾಧಿಯಿಂದ. ಹಾಗಾಗಿ ಅದರಲ್ಲಿ ಮನಸ್ಸು ಇರಿಸಿ ಅಂದ್ರು. ಅದರಲ್ಲಿ ಮನಸ್ಸು ಇಡಬೇಕು. ಅದು ಹೇಗೆ ಅಂದರೆ ನಿಶ್ಚಲವಾಗಿ. ಇದು ನೋಡಿ ಎಷ್ಟು ದಿನ ಪ್ರಯತ್ನ ಮಾಡಿದ್ರೆ ಆಗ್ತದೆ ನಿಮಗೆ. ಕೇಳಕ್ಕೆ ಭಾಳ ಸರಳ ಅದ, ಆದರೂ ಕೂಡ ಅದು ಧಾರಣೆ ಅಂತ ಹೇಳಿಸ್ಕೊಂತು. ಅದು ಮೋಕ್ಷ ಅಂತ ಅದು ಎಲ್ಲಿ ಹೇಳಿಲ್ಲ ನೋಡ್ರಲ್ಲಿ, ಅದನ್ನು ಬಿಡಬಾರ್ರಿ. ಹೀಗೆ ಮತ್ತೆ ಇದ್ರ ಮೇಲೆ ಏನದ, ಬ್ರಹ್ಮರಂಧ್ರ ಅದಲ್ಲ, ಇದು ದಾಟಿದ ಮೇಲೆ ಮುಗೋದು ಬ್ರಹ್ಮರಂಧ್ರ. ಆಮೇಲೆ ಸಹಸ್ರದಳ ಚಕ್ರ ಅಂತ ಈ ಕಡೆ ಇಲ್ಲಿಂದ 4 ಬಳ್ಳಿಟ್ರೆ ಇಲ್ಲಿ ಬರ್ತದೆ. ಅಲ್ಲಿ ದಳ ಸಾಶಿರಂಗಳಿಂದ ಶಿವ ತ್ರಿಕೋಣಮಾದ ಲಘುತರ ಬ್ರಹ್ಮರಂಧ್ರದ ನೆಲೆಯೊಳು ಅಡಗಿ ಮನವಿರಲು. ಮನಸ್ಸು ಅಲ್ಲಿ ಅಡಗಿಸ್ಬೇಕು ನೋಡು. ಮನಸ್ಸು ಎಲ್ಲಿ ಅಡಗಿಸ್ಬೇಕು? ಬ್ರಹ್ಮರಂಧ್ರದಲ್ಲಿ. ಅದಕ್ಕೆ ಧಾರಣೆ ಎಂದು ಲಲಿತಾಂಗಿ ನೀನು ಅವತರಿಪದು. ಇದು ಧಾರಣೆ ಅಂತ ಆಗ್ತದ. ಮನಸ್ಸು ಅಡಗಿರಲು, ಮನಸ್ಸು ಅಲ್ಲಿ ಅಡಗಬೇಕಂದ್ರು. ಅಡಗಬೇಕಂದ್ರೆ ನೀನು ಕಾಣಬಾರ್ದು ನೋಡು. ಕಳ್ಳ ಬಂದನ ನೋಡ್ರಿ ಎಲ್ಲಿ ಕಾಣವಲ್ಲ ಅಂದ್ರೆ ಏನಲ್ಲಿ ಯಾನಂತ ಅರ್ಥ. ಕಾಣವಲ್ಲ ಅಂದ್ರೆ ಅಲ್ಲಿಲ್ಲ ಅಂತ ಅರ್ಥ. ಅದರಂತೆ ಅಲ್ಲಿ ಅಡಿಗೆ ಅಂದ್ರೆ ಮನಸ್ಸು ಲಯ ಆಗಿರ್ಬೇಕು ನಿನ್ನಲ್ಲಿ. ಅದಕ್ಕೋಗಿ ಹಚ್ತಾರೆ ಅವ್ರ ಶಾಸ್ತ್ರ. ಮನಸ್ಸು ಲಯ ಆಗ್ಬೇಕು ಯಾವಾಗ ಅಂದ್ರೆ ಮನಸ್ಸು ನಿಂದ ನೀ ದೂರ ಆದ್ರೆ ಅವಾಗ ನೀನು ಲಯ ಆಗ್ತದ ನೋಡ್ರಿ. ಯಾಕ್ರಿ ಅದಂಗೆ ಹೇಳ್ತೀರಿ? ಅನುಭವಕ್ಕೆ ಬರಂಗೆ ಹೇಳಿ ಭಾಳ ತಿಪ್ಪಲಾವ್ ಶಾಸ್ತ್ರಿ ಇವು. ಮನೆಗೆ ಸಂಬಂಧಪಟ್ಟ ಮೊದಲೇ ಹೇಳಿ ನಾನು ಬುನಾದಿ ಹಾಕಿನಿ. ನಿನ್ನೆ ರೈಲಿದ್ದು ಹಾಕಿದ್ದೆ ಎಲ್ಲಿ ನಿಂದಿರ್ಬೇಕಂತ. ಇವತ್ತು ಸಂಸಾರ ತಗೊಂಡಿವಿ. ಯಾಕೆ? ಸಂಬಂಧ ಅದ. ಮನೆಗೆಲ್ಲ ಚಲೋ ಇತ್ತು, ಅದಕ್ಕೆ ಬೇರೆ ಆಗಿದ್ದೀನಿ ಅಂದ್ರೆ ಮಕ್ಕಳ ಮಾರ್ಗಳು ಎಷ್ಟು ಮಂದಿ ಬಂದ್ರೆ ಇದನ್ನು ಸತ್ತಂಗ ನಮ್ಮ ಪಾಲಿಗೆ ಅಂತಿದ್ದಿಲ್ಲ. ಇದನ್ನು ಸತ್ತಂಗಲ್ಲ, ಮನಸ್ಸು ಇದ್ರು ಕೂಡ ನಿನಗೆ ಇಲ್ದಂಗೆ ನೋಡವ ಲಯ ಆದ. ಇದನ್ನು ಲಯ ಆದಂಗ ಅಲ್ಲಿ ಹೆಂಗ ಇದು ಹಿಂಗ ಆಗ್ಬೇಕಂತ. ಹಾಗಾಗಿ ಆ ಮನಸ್ಸು ಅಡಗಿರಲು ಅದಕ್ಕೆ ಧಾರಣೆಯನ್ನು ನಿಶ್ಚಯಿಪದು ಅಂದ್ರು. ಅದರಿಂದ ಮೇಲೆ ಎಣಿಸಿದೊಡೆ 12 ಅಂಗಲದೊಳಿರ್ಪ 12 ಅಂತವಿಹುದೆಂಬ ಸದಮಳ ಸ್ಥಾನದೋಳು ಒಗೆದು ಒಂದಿರೆ ಮನವದು ತಾನೇ ಧಾರಣೆಯನ್ನಪದು ಅಂದ್ರು. ಅಲ್ಲಿಂದ 12 ಅಂಗುಲ ಪ್ರಮಾಣ ತಗೋಬೇಕು. ಹಿಂಗ 4, 12 ಹಿಂಗ. ಅಲ್ಲಿ ಏನಾದ್ರಿ ಅಂತ ಹೇಳಿದ್ರೆ 12 ಅಂತವಿಹುದೆಂಬ ಸದಮನ ಸ್ಥಾನದೊಳು ಒಗೆದಿರಪ್ಪ. ಶಿಖಿಸ್ಥಾನ ಅಂತ ಅದಕ್ಕೆ ಶಿಖಾಸ್ಥಾನ. ಅಲ್ಲಿ ನೆನಪು ಬರ್ತಲ್ಲ ಹೇಳ್ತೀನಿ.
ಆರು ಚಕ್ರಗಳು ಅಂತ ಹೇಳಿದ್ರು ಕೂಡ ನವಚಕ್ರ ಅಂತ ಬರೆದಾರ. ಆ ನವಚಕ್ರದಲ್ಲಿ ಹೋಗಿ ಕೊನೆಗೆ ನಿಲ್ಬೇಕು. 6 ಚಕ್ರಕ್ಕೆ ನಿಂತವ್ರು ಭಾಳ ಮಂದಿ ಯಾರ ನವಚಕ್ರ. ಹಾಗೆ ಬ್ರಹ್ಮರಂಧ್ರದ ಸ್ಥಾನದಿಂದ 12 ಅಂಗುಲದ ಪ್ರಮಾಣದ ಮೇಲೆ ಪಶ್ಚಿಮ ಚಕ್ರಸ್ಥಾನ ಇರುವುದು. ಅಲ್ಲಿ ಏನಾದ ಅಂದ್ರೆ ಬರೀ ಪರಿಶುದ್ಧವಾದ, ಅಲ್ಲಿ ವಿಷಯಗಳೇ ಇಲ್ಲ, ಅಲ್ಲಿ ಬೇರ್ಪಡಿಸೋ ಅವಶ್ಯಕತೆ ಇಲ್ಲ. ಸುಮ್ಮನಿರಿ ಅಂತ ನೀ ಯಾವಾಗ ಹೇಳ್ತಿದ್ದಿ? ಇನ್ನೊಬ್ರು ಯಾರನ್ನ ಅನ್ನೋದು ಸುಮ್ಮನಿರಿ ಅಂತಿದ್ದಿ. ಅವನು ತೆಗೀರಿ ಅಂದ್ರೆ ಮಲ್ಲ ಅಲ್ಲೇನು ಸಾಮಾನು ಅವನು ತೆಗಿ ಅಂತ ಹೇಳಕ್ ಬರ್ತದ. ಅಲ್ಲಿ ಹೋದ್ಮೇಲೆ ತೆಗಿ ಅನ್ನೋದು ಅವಕಾಶ ಇಲ್ಲ, ಸುಮ್ಮನಿರೋದು ಬೇಕಾಗಿಲ್ಲ. ಮೊದಲೇ ಅದು ಏನಿಲ್ಲ, ಬಯಲಿಗೆ ಬಯಲು ನಿರ್ಭಯಲು. ಅಲ್ಲಿ ಇದ್ದರೆ ಅದಕ್ಕೆ ಧಾರಣೆ ಎಂದು ಹೇಳಿಸಿಕೊಳ್ಳುವುದು ಅಂತ ಮಹಾತ್ಮರು ಹೇಳ್ಕೊಂತ ಬರ್ತಾರೆ. ಇವೆಲ್ಲಕ್ಕೂ ಇವು ಪಂಚ ಗುಹೆಗಳು ಎನಿಸುವ ಸುಕ್ಷೇತ್ರ ಇಂತಿವು. ಮನೋಲಯದ ಎಡೆಗಳಾಗಿ ಇವತ್ತೇ ಕೇಳೋ ಉತ್ತರೋತ್ತರ ಸುಖಗತಿಯುಳ್ಳ ಇವನು ಅರಿವದೇ ಧಾರಣೆಗೆ ಮುಖ್ಯ. ಒಂದಕ್ಕಿಂತ ಒಂದು ಸುಖ ನೋಡೆವು. ಎಲ್ಲಿ ನಾಭಿಯಲ್ಲಿ ಇರುವಂಥ ಸುಖ ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರಗಳೆಂಬ 5 ಸ್ಥಳ ಏನು ಹೇಳಿದ್ರು. ಇಲ್ಲಿ ಮನಸ್ಸನ್ನ ನಾವು ಇಡಬೇಕು. ಎಲ್ಲಿ ಗುಹೆ ಅಂತಾರೆ. ಗುಹೆ ಅಂದ್ರೇನು? ಗೂಢ ಅಥವಾ ಗುಹೆ ಅಂತ ಅರ್ಥ. ಅಲ್ಲಿ ಇಟ್ರೆ ಅಲ್ಲಿ ಏನಾಗ್ತದ? ಪಾಪಕ್ಷಯ ದ್ವಾರ ಪುಣ್ಯ ಅಭಿವೃದ್ಧಿ ಆಗ್ತದಂದ್ರೆ ಮತ್ತೆ ಬುಡ್ಲಲ್ಲಿ ನೋಡೋರು ಪಾಪಕ್ಷಯ ದ್ವಾರ ಪುಣ್ಯ ವೃದ್ಧಿ ಆಗ್ತದ, ಇಲ್ಲ ಅಂತಲ್ಲ. ಇದನ್ನು ಮಾಡು. ಅಲ್ಲಿ ಹೇಳಿದ್ರು ದುರಿತ ಕರ್ಮವನ್ನು ಒಲ್ಲದರು ಪುಣ್ಯವನ್ನು ಮಾಡಂದ್ರು. ಹೌದಾ? ಅದು ಚಲೋ, ಇದು ಚಲೋ. ಇದು ಸರಳವಾದದಲ್ಲ. ನಿನ್ನ ಕೈ ಬಿಡಬಾರ್ದಂತ ಹೇಳ್ತಾರೆ. ಮತ್ತೆ ಇದನ್ನ ಮಾಡ್ಕೊಂತ ಕುಂತ್ರೆ ಬ್ಯಾರೆ ಪಾಪದ ಕಾರ್ಯ ನಿನ್ನಿಂದ ಕಡಿಮೆ ಆತಾವ ಅಂತ ಉದ್ದೇಶ ಒಳಗ. ಯಾವನೊಬ್ಬ ರಾಜ ಹೊಂಟಿದ್ನಂತ. ರಾಜ ಹೊಂಟನ. ರಾಜ ಅಂದ್ರೆ ಚತುರಂಗ ಬಲ ಸಹಿತವಾಗಿ ಹೋಗೋರಲ್ಲ ಯಾವಾಗಲೂ. ಅದರಲ್ಲಿ ಒಬ್ಬ ಜ್ಯೋತಿಷ್ಯ ಆ ರಾಜನಲ್ಲಿ ಹೊಂಟಿದ್ನಂತ. ರಾಜನ ಭೇಟಿಗೆ ಹೋಗ್ಬೇಕಂತ ಹೊಂಟಿದ್ದ. ಆ ಪ್ರಸಂಗದಲ್ಲಿ ಮಧ್ಯದಲ್ಲಿನೇ ರಾಜನಿಗೆ ಈ ಜ್ಯೋತಿಷಿ ಬಿಟ್ಟಾರ ನೋಡ್ರಿ. ರೋಗಿ ಬಯಸಿದ್ದು ಒಂದೇ, ಆತ ವೈದ್ಯ ಹೇಳಿದ್ದು ಒಂದೇ. ಇವನೇನು ಹಾಲನ್ನು ಉಣ್ಬೇಕಂದ್ರೆ ಡಾಕ್ಟರ್ ಕೇಳಿದ, ನೀನು ಹಾಲನ್ನು ಉಣ್ಣು, ಬ್ಯಾರೆ ಉಣ್ಬೇಡ ಅಂದ. ಎಷ್ಟು ಸಂತೋಷ ಆಯ್ತು ನಾನು. ಇವ್ ಜ್ಯೋತಿಷಿಗೆ ಅಲ್ಲಿ ಹೋಗ್ಬೇಕಂತ ಇವನಿಗೆ ಅದ. ಅವನು ಜ್ಯೋತಿಷನ ಆನಂತ ನೋಡ್ಬೇಕಂತ ಅದಕ್ಕೂ ಎತ್ತು ಭೇಟಿ ಆದ. ಭೇಟಿ ಆದ್ಮೇಲೆ ಭಾಳ ಚಲೋ ಆತ್ರಿ ಅಂತ ರಾಜರಿಗೆ ಏನು ಗೌರವ ಕೊಡ್ಬೇಕು ಕೊಟ್ಟ. ರಾಜರಾದ್ರು ಕೂಡ ಜ್ಯೋತಿಷ್ಯರಿಗೆ, ಆಸ್ಥಾನ ಪಂಡಿತರಿಗೆ ಮೊದಲಿಂದ ಗೌರವ ಕೊಡ್ತಾರೆ. ಅವರು ಗೌರವ ಕೊಟ್ಟರು. ಮತ್ತು ನಿನ್ನ ಹೆಸರು ಬಹಳ ಕೇಳಿನಿ, ಬಹಳ ಪ್ರಸಿದ್ಧಿ, ಹೇಳಿದ್ದು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಂದಿಷ್ಟು ಕೇಳಬೇಕಂತ ನಾನು ಹೊಂಟಿದ್ದೆ. ನೀನೇ ಬಂದಿದ್ದಿಲ್ಲ, ಭಾಳ ಚಲೋ ಆಯ್ತು, ನಂದಿಷ್ಟು ಹೇಳಂದ. ಆವಾಗ ಆಯ್ತು ರೀ, ನಾನು ಅದಕ್ಕಾಗಿ ನಿಮ್ಮಲ್ಲಿ ಬಂದು ನಿಮ್ಮದು ಜ್ಯೋತಿಷ್ ಹೇಳ್ಬೇಕಂತ ಅಪೇಕ್ಷೆ ನಮಗೂ ಭಾಳ ಇತ್ತು. ಚಲೋ ಆಯ್ತು ಅಂತ ಏನು ಇಲ್ಲೇ ಶುರು ಮಾಡಂದ. ನೋಡ್ದ, ಕೈ ಎಲ್ಲ ನೋಡ್ದ. ನೋಡಿ ಏನಪ್ಪ ನಂದು ಜ್ಯೋತಿಷ್ಯ ಏನು ಹೇಳ್ತದಂದ. ನಾ ಹೇಳ್ತೀನಿ ರಾಜರೇ, ಆದರೆ ನೀವು ತಪ್ಪು ತಿಳ್ಕೋದಿಲ್ಲ ಅಂದ್ರೆ ನಾ ಹೇಳ್ತೀನಂದ. ತಪ್ಪು ತಿಳ್ಕೋದಿಲ್ಲ ಅಂದ್ರೆ ಹೇಳ್ತೀನಂದ. ನಾನ್ಯಾಕೆ ತಪ್ಪು ತಿಳ್ಕೊಳ್ಳು, ಹೇಳಿ ಇದ್ದಿದ್ದು ಹೇಳಿ, ಏನು ಇಲ್ಲಾರ್ದು ಹೇಳ್ತೇನು ಅಂದ. ನೀವು ದಿನಕ್ಕೆ ಸುಮಾರು 16 ತಾಸು ಹಂಗ ಮಲಿಕಂತೀರಿ, 18 ತಾಸು ಪರ್ಯಂತರ.
4 ತಾಸು ಗೆದ್ದಿರ್ತೀರಿ, ಜ್ಯೋತಿಷ್ಯ ಹಿಂಗೆ ಹೇಳ್ತದ ನಿಮ್ಮ ಬಲ ಅಂದ. ರಾಜ ಅಂದ ಹೌದಂದ, ಸತ್ಯವಾದ ಮಾತು ಹೇಳಿದೆ ನೀನು, ಅದಕ್ಕೆ ಇಷ್ಟು ಪ್ರಸಿದ್ಧಿ ಆಗಿದೆ. ನಾನು ಮಲಗದ ಜಾಸ್ತಿ, ಹೇಳೋದ ಕಡಿಮೆ ಅಂದ. ಇದಕ್ಕೇನು ಪರಿಹಾರ ಅಂದ, ಏನು ಇದರಿಂದ ನನ್ನ ಜ್ಯೋತಿಷ್ಯದಲ್ಲಿ ಏನು ಫಲ ಆಗ್ತದಂದ ಕೇಳಿದ. ಎಲ್ಲ ಒಳ್ಳೇದಾಗತ್ರಿ, ಇನ್ನೊಂದು ಕೆಲಸ ಮಾಡ್ಬೇಕಂದ. ಒಳ್ಳೇದೇ, ಮತ್ತೆ ನಿದ್ದೆ ಬಹಳ ಮಾಡಿದ್ರೆ ಕೆಟ್ಟದಂತ ಹೇಳ್ತಾರಲ್ಲ, ನೀನು ಚಲೋ ಅಂತ ಹೇಳ್ತಿದ್ದಿ, ಇದನ್ನ ಕೇಳಕ್ಕೆ ನಾವು ಹೊಂಟಿದ್ನಿ ಅಂದ ಅವನು. ಎಲ್ಲರೂ ಅದನ್ನೇ ಹೇಳ್ತಾರೆ, ಬಹಳ ನಿದ್ದೆ ಮಾಡಬಾರ್ದು, 4 ತಾಸು ಮಾಡ್ಬೇಕು, 6 ತಾಸು, ಯಾರಷ್ಟು ಮಾಡ್ಬೇಕಂತ ಬರ್ದಾರೆ. ಯೋಗಿಗೆ 4 ತಾಸು, ಭೋಗಿಗೆ ಬೇರೆ, ಮತ್ತು ಗೂಗಿಗೆ ಬೇರೆ. ಅವು ಕಡಿಮೆ ಹಾಕ್ಯಂತ ಹೋಗ್ತಾವು. ಅವು ಜ್ಞಾನ ದೃಷ್ಟಿ ಹೇಳ್ಯಾರ ಅವರು, ಯಾರಿಗಾತು ಯಾರಿಗಿಲ್ಲ ಆಪಸ್ ಬೇರೆ. ಅವರೆಲ್ಲ ಹೇಳಿದ್ದು ಸತ್ಯ ಅದ, ಆದರೆ ನೀ ನಿದ್ದೆ ಮಾಡಿದ್ದು ಒಳ್ಳೇದಂತ ನಾ ಹೇಳ್ತಂದ. ಕೆಟ್ಟದಂತ ಅವ್ರು ಹೇಳಿದ್ರೆ ಒಳ್ಳೇದು ಹೆಂಗತ್ತಂದ ಅವನು. ಇನ್ನು ಉಳಿದ ಏನು ಮಾಡ್ಬೇಕು, ಉಳಿದ 4 ತಾಸು ನೀವು ಮಕ್ಕಂಬಿಡ್ಬೇಕಂದ. ಆವಾಗ ರಾಜಾಗ ಸಿಟ್ಟವಂತ, ಇಷ್ಟು ಮಾಡಿದ್ರೆ ನಿನಗೆ ಕೆಟ್ಟದಾಗ್ತಂತ ಎಲ್ಲರೂ ಹೇಳ್ಯಾರ, ಈ ಮಗ ನಾನು ಕುಚೇಷ್ಟೆ ಮಾಡೋದಕ್ಕೆ ಇನ್ನು ಉಳಿದ 4 ತಾಸು ಮಲಗದ ಬೇಸಂದ್ರೆ ಜೀವಂತ ಕೊಲ್ಬೇಕಂತ ಮಾಡ ನೀವು ಅಂತಂದ. ಇನ್ನೇನು 24 ಸಾವಿರ ಮಾಡಿ ಸತ್ತಂಗಲ್ಲ. ಆವಾಗ ನಾ ಮೊದಲೇ ಹೇಳಿನ ರಾಜರೇ, ನಿಮ್ಗೆ ಸಿಟ್ಟು ಬರ್ತದ, ಕೋಪ ಬರ್ತದ, ರಾಜಾಜ್ಞೆ ಗಲ್ಲು ಶಿಕ್ಷೆನೂ ಮಾಡಬಹುದು, ಅದಕ್ಕೆ ಮೊದಲು ಹೇಳಿನಿ, ನೀವಾಗಿ ಹೇಳಂದಾಗ ಹೇಳಿನಂದ. ಏನಾಗ್ತದ ಒಳ್ಳೇದು ಹೇಳಂದ. ನೋಡ್ರಿ, ನಿಮ್ಮ ಜೀವಮಾನದಲ್ಲಿ ಬರೀ ಪಾಪನ ಮಾಡಿರಿ, ಬರೇ ಪಾಪ, ಪುಣ್ಯ ಒಂದು ಮಾಡಿಲ್ಲ. ಎದ್ದ ತಕ್ಷಣ ಬರೇ ಪಾಪದ ಕಾರ್ಯನ ಆತವ. ಅದಕ್ಕಾಗಿ 18 ತಾಸು ಮಕ್ಕಂಡಿದ್ದಿ ಅಂದ್ರೆ ಪಾಪ ಕಡಿಮೆ ಆಯ್ತಿಲ್ಲ. ಅಲ್ಲಿ ಪಾಪ ಕಡಿಮೆ ಆಗ್ತೀವಿ ಅಂತ ಇಲ್ಲ ಅಂತಿದ್ದು. ಮತ್ತೆ ಉಳಿಗೆ ಎದ್ದ ಮತ್ತೆ 4 ತಾಸು ಆದ್ರೂ ಕೂಡ ನೀವು ಪಾಪನ ಮಾಡ್ತದಲ್ಲ, ಆ ಪಾಪ ನಿನಗೆ ಕ್ಷಯ ಆಗ್ಬೇಕು ಅಂದ್ರೆ ಕಡಿಮೆ ಆಗ್ಬೇಕು ಅಂದ್ರೆ ಉಳಿದ 4 ತಾಸು ಆದ್ರೂ ಮಕ್ಕಂಡ ಬಿಡ ಅಂದ ಅವನು. ಏನಿಲ್ಲ ಅಂದ್ರೆ ಪಾಪ ಎಷ್ಟು ಆಗ್ತವಂತ ಗೊತ್ತಿಲ್ಲ. ನಿಜಗುಂಡ್ರು ಸರಳವಾಗಿ ಹೇಳಿದ್ರು, ದುರಿತ ಕರ್ಮವನ್ನು ಒಲ್ಲೆದ್ರು ಪುಣ್ಯವನ್ನು ಮಾಡು. ನೀ ಎಷ್ಟೆಲ್ಲ ಪಶ್ಚಿಮ ಶಿಖದವರೆಗೆ ಮನಸ್ಸು ಲಯ ಮಾಡಿ ಪದೊಳದಿಂದ ನೀ ಇರಬೇಕು, ಅವಾಗ ಅದು ಆಗಬೇಕಾಗದ. ಆದ್ರೂ ಕೂಡ ಏನಾಯ್ತು ನಿನಗ, ಅವರು ಪಾಪಕ್ಷಯ ಅಂತಾರ, ಪಾಪಕ್ಷಯ ಆಗ್ತದ. ಅದಕ್ಕೆ ಈ ಕಲಿಯುಗದಲ್ಲಿ ಇಂಥ ಯೋಗವನ್ನ ಮಾಡಲಿಕ್ಕೆ ಶರೀರಗಳು ಬಹಳ ಗಟ್ಟಿಲ್ಲ. ಹಿಂದಿನ ಕಾಲದಲ್ಲಿ ಆಯುಷ್ಯ ಬಹಳಿತ್ತು, ಬುದ್ಧಿ ಮಂದಿತ್ತು. 100 ವರ್ಷ 110 ವರ್ಷ ಬದುಕ್ಯಾರ. ಅವ್ರಿಗೆ ಬುದ್ಧಿ ಏನಿತ್ತು ಕಡಿಮೆ ಇತ್ತು, ಬುದ್ಧಿ ಬಹಳ ಚತುರತೆ ಇದ್ದಿಲ್ಲ. ಅದಕ್ಕಾಗಿ ಅವರಿಗೆ ಸರಳವಾಗಿ ಈ ಪುಣ್ಯ ಕಾರ್ಯ, ಪಾಪದ ಕಾರ್ಯ, ಸಂತ ಮಹಾತ್ಮರ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಹಲವು ಮಾರ್ಗವನ್ನು ಹೇಳಿದರೂ ಕೂಡ ತಿಳಿಯಲಾರಂಥ ಕಾಲ. ಅದಕ್ಕಾಗಿ ಅವನ್ನ ಏನು ಮಾಡಬೇಕು ಅಂದ್ರೆ ಬಗ್ಗಿಸೋದಕ್ಕೋಸ್ಕರ ಉಪಾಯವನ್ನು ಹೇಳಿ ಯೋಗ ಮಾಡಕ್ಕೆ ಹಚ್ಚಿದ್ರು ಮಹಾತ್ಮರು. ಈಗೆಲ್ಲ ಮಾಡ್ತದ್ದಿ ಯೋಗ. ಶರೀರನೇ ನಮ್ಗೆ ಆಯುಷ್ಯ ಕ್ಷೀಣ ಅದ, ಶರೀರ ಕೂಡ ಮೊದಲಿದ್ದಂಗಿಲ್ಲ, ಎಲ್ಲ ಹೈಬ್ರಿಡ್ ಆಗಿ ಶರೀರ. ಇಂಥ ಶರೀರ ಇಟ್ಕೊಂಡು ಏನು ಯೋಗ ಮಾಡ್ತೀನಿ ನೀನು? ಕುಂದ್ರಕ್ಕೆ ಬರವಲು, ಕುರ್ಸಿ ಮ್ಯಾಗ ಮನ್ಸಿನ ಮ್ಯಾಗ ನಮ್ಗೆ ಕುಂದ್ರಕ್ಕೆ ಬರವಲು. ಇನ್ನು ಯೋಗದಲ್ಲಿ ಆಗುವ ಆಸನಗಳನ್ನ ಇದೆಲ್ಲ ಮಾಡೋದು ಬಹಳ ಕಷ್ಟ ಅದ. ಆದರೂ ಕೂಡ ನೀನು ಪ್ರಯತ್ನ ಮಾಡಿ ನೋಡಿ, ತಿಳಿಯಿಲ್ಲ ಅಂದ್ರೆ ಇದನ್ನ ಮಾಡು ಅಂತ ಹೇಳ್ತಾರೆ ಅವರು. ನಮಗೆ ಅದಕ್ಕೆ ಈಗಿನ ಕಾಲದಲ್ಲಿ ಬಹಳಷ್ಟು ಪುಣ್ಯ ಕಾರ್ಯಗಳು ಯಾಕೆ ನಡೀತೇವೆ ಅಂದ್ರೆ ಗೊತ್ತಾಗಿದೆ ಅವ್ರಿಗೂ. ಈ ಯೋಗ ಅವಿವು ಮಾಡಿ ಪುಣ್ಯ ಮಾಡಿ
ಪಾಪವನ್ನು ಕಳ್ಕೋಕ್ಕಾಗೋದಲ್ಲ. ಏನನ್ನ ಇಷ್ಟು ಬೇರೆ ರೀತಿಯಿಂದ ಧನ ಮತ್ತು ಶರೀರದಿಂದ ಅನಂತ ರೀತಿಯಿಂದ ಕಾರ್ಯಗಳಿಗೆ ಸಲ್ಲಿಸಿ ಮಹಾತ್ಮರು ಪುಣ್ಯಕನ್ನು ಕಟ್ಕೊಂಡಾರ, ಇಲ್ಲ ಅಂತಲ್ಲ. ಹಾಗಾಗಿ ಒಂದಕ್ಕಿಂತ ಒಂದು ಸುಖರೂಪ ಅಂದರು. ದುಃಖ ಏನಿಲ್ಲ, ಸುಖ ಆಗ್ತದ ಅಂತ. ಮಾಡಾಗ ದುಃಖ ಆಗ್ತದ, ಮಲ್ಲಿ ಅಲ್ಲಿ ಹೋಗ್ಬೇಕು. ಸ್ಮರಣ ಮಾತ್ರದಿಂದ ದುಃಖ ನಿಜಗುಣದಿಂದ ಹೇಳ್ಯಾರಲ್ಲ. ಯೋಗ ಮಾಡ್ಬೇಕಂತ ನೀನು ವಿಚಾರ ಮಾಡಿ ದುಃಖ ಶುರುವಾಯ್ತು ನಿನಗೆ. ಮಾಡಕಲ್ಕ ಹೆಂಗೆ ಸುಖ ಆಗ್ತದ? ಮಾಡಕಲ್ಕ ನೆನೆಸದೇ ಸುಖ ದುಃಖ ಆಗ್ತದೆ, ಮಾಡಕಲ್ಕ ಸುಖ ಆಗ್ತದೇನು? ಎಲ್ಲೋ ಒಬ್ಬರಿಗೆ ಹೇಳಿದಂಥ ಮಾತು ಅಂತ ಇಲ್ಲಿ ಮಹಾತ್ಮ ವಿಚಾರ ಮಾಡ್ತಾರ. ಅದಕ್ಕೆ ಇಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಅಜ್ಞಾನ ಚಕ್ರದ ಏಷ ನಾಮ ಋತ ಸ್ಥಿರ ಪ್ರತ್ಯಗಾತ್ಮನಿ ವಾ ಚಿತ್ತ ಸ್ಥಾಪನಂ ಧಾರಣ ಅಂತ ವ್ಯಾಖ್ಯಾನ ಮಾಡ್ಯಾರ ಅವರು. ಅಂದರೆ ಮೂಲಾಧಾರ, ಸ್ವಾಧಿಷ್ಠ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ ಇವೇ 6 ಚಕ್ರಗಳು. ಇವುಗಳಿಗೆ ಮೂಲಾಧಾರ ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರ ಎಂದು ಕರೆಯುವರು. ಇವಕ್ಕೆ ಮನಸ್ಸನ್ನು ಅಲ್ಲಿ ನಿಲ್ಲಿಸಿದ್ರೆ ಅದಕ್ಕೆ ಧಾರಣೆ ಅಂತ ಕರೆದು ನೋಡು, ಮಖಾಮ. ಹೀಗೆ ಯಾಕ್ರಿ ಅಂದರೆ ಮಹಾತ್ಮರು ಅದರ ಬಗ್ಗೆ ಭಾಳ ಹೇಳ್ತಾ ಬಂದಾರ. ಬ್ರಹ್ಮನ್ ಕಾರಣ ನಾಳೆ ದಿನ ಈ ವಿಚಾರವನ್ನು ಇನ್ನಿಷ್ಟು ವಿಚಾರ ಮಾಡೋಣ. ಒಂದು ಮಾತು ಹೇಳ್ತೀನಿ, ನೆನಪಿರಲಿ. ಸಿದ್ಧಾರೂಢ ಮಹಾಸ್ವಾಮಿಗಳು ಇದೇ ಪ್ರಸಂಗ ಬಂದಾಗ ಎಲ್ಲ ಮುಮುಕ್ಷುಗಳಿಗೆ ಹೇಳ್ತಿದ್ರು. ಇವು ನವಚಕ್ರಗಳು, ಅಷ್ಟದಳ ಕಮಲಗಳು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಓದಿದ್ರು. ಆ ಮುಮುಕ್ಷುಗಳಲ್ಲಿ ಕೆಲವರು ವೈದ್ಯರು, ಭಾಳ ತಿಳಿದಂಥ ವೈದ್ಯರು ಇದ್ದರು. ಆವಾಗ ಶಾಸ್ತ್ರ ಮುಗಿಯುವಾಗ, ಮಂಗಲ ಮಾಡುವಾಗ ಯಾರಿಗಾದ್ರೂ ಸಂಶಯ ಬಂತೇನಪ್ಪ ಅಂತ ಕೇಳಿದ್ರಂತ. ಅವ್ರಿಗೆ ಗೊತ್ತು, ಸಿದ್ಧಾರೂಢರಿಗೆ ಬಂದಿರ್ತಂತ ಗೊತ್ತು. ಅದಕ್ಕೆ ಕೇಳ್ಯಾರ. ಅಪ್ಪವರೇ ಕೇಳಿದ್ಮೇಲೆ ಯಾಕೆ ಬಿಡೋದು ಅಂತೇಳಿ ಒಬ್ಬ ವೈದ್ಯ ಎದ್ದು ನಿಂತು, ಅಪ್ಪ ಏನು ಚಕ್ರ ದಳ ಅವು ಇವೆಲ್ಲ ಹೇಳಿದ್ರಿ, ನಾವು ದಿವಸ 1-2 ಹೊಟ್ಟೆ ಕೊಯ್ದು ಆಪರೇಷನ್ ಮಾಡ್ತೀವಿ, ಹೆಣ್ಮಕ್ಳದಿರಲಿ ಗಂಡು ಮಕ್ಕಳದಿರಲಿ. ಅಲ್ಲಿ ಯಾವ ರಂಧ್ರಗಳಿಲ್ಲ, ಗುಹೆಗಳಿಲ್ಲ, ಚಕ್ರಗಳಿಲ್ಲ, ಕಮಲಿಲ್ಲ, ಅಲ್ಲಿ ಏನಿಲ್ಲ. ನೀವು ಹೇಳ್ತಿರಲ್ರಿ, ಮತ್ತೆ ಇದು ಅನುಭವಕ್ಕೆ ವಿರುದ್ಧ ಅಲ್ಲ ಅಂದ್ರಂತವ್ರು. ಹೌದಿಲ್ಲ, ಅನುಭವಕ್ಕೆ ಅದು ನಿನಗೆ ಆಮೇಲೆ ಹೇಳ್ತಂದ್ರಂತ. ಆಮೇಲೆ ಹೇಳ್ತಾನಂತೇಳಿ ಎಲ್ಲರೂ ಹೋದ್ಮೇಲೆ ವೈದ್ಯ ಹೇಳಿದ್ರಂತ, ಡಾಕ್ಟ್ರೇ ನಾ ಹೇಳಿದ್ದು ಸತ್ಯ, ನೀನು ಕೇಳಿದ್ದು ಸತ್ಯ. ಅದಂಗ್ರಿ ಒಂದನ ಸುಳ್ಳು ಆಗ್ಬೇಕಲ್ಲ, ನಿಮ್ದನ ಸುಳ್ಳು ಆಗ್ಬೇಕು, ನಮ್ದನ ಆಗ್ಬೇಕಂದ್ರೆ ಇಲ್ಲ. ಅದು ರೂಪಕ ಮಾಡಿ ಬರೆದು ಹೇಳಿದ್ದೀವಿನ ಅಲ್ಲಿ ಇಲ್ಲವೇ ಇಲ್ಲ, ರೂಪಕ ಅಂದ್ರ. ಆವಾಗ ವೈದ್ಯನಿಗೆ ಸಮಾಧಾನ ಆಯ್ತಂತ ನೋಡ್ರಿ. ಹೀಗೆ ವಿಚಾರ ಮಾಡಿ ಸಂಶಯ ಇಟ್ಕೋಬಾರ್ದು, ಅಲ್ಲಿಂದ ಕೆತ್ತಬೇಕು. ಇದನ್ನು ನಾಳೆ ದಿನ ಮತ್ತೆ ಸ್ವಲ್ಪ ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರುವಿನ ಶ್ರೀಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳ್ರಿ. ಶಂಕರಾನಂದ ಮಹಾಮಂತ್ರ ಸಂಗ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು
ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಳಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಶಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸೆ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಜನಶಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋ ವೇದಾಂತ ಒಡೆಯನೋ ಜಡಿ ದೇವಾನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ಒಡವಿಯೋಡೆ ದಾಂತ ಒಡೆಯನೋ ಜಡಿ ದೇವಾನಿವನು ನುಡಿದ ತತ್ವಂ ಮಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತಾರತಣಿಪನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಹರವೋ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಾತೀತಂ